ಟೀ ಆಗಬೇಕು ಅನ್ನೋ ಒಂದು ಆಸೆ ಇರೋದ್ರಿಂದ ನಿಮ್ಮ ಒಂದು ಹೇರ್ ಕೇರ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಆಕ್ಚುಲಿ ತುಂಬಾ ಸಿಂಪಲ್. ಮಲೆನಾಡು ಮಂಗಳೂರು ಕಡೆ ನಿಮ್ಗೆ ಗೊತ್ತಿರ್ಬೋದು, ಫುಲ್ ನಮ್ಮ ಮನೆ ಆರ್ಟಿಫಿಷಿಯಲ್ ಆಗಿ ತುಂಬಾ ಮಾಡೋದು ಕಮ್ಮಿ. ಅಂದ್ರೆ ಈಗ ಮುಖಕ್ಕೆ ಇದಾದ್ಮೇಲೆ ಪ್ರತಿನಿತ್ಯ ಅಂದ್ರೆ ನಾವು ಮುಖ ಅಥವಾ ಸ್ಕಿನ್ ಚೆನ್ನಾಗಿರ್ಬೇಕಂದ್ರೆ ಆರ್ಟಿಫಿಷಿಯಲ್ ಆಗಿ ಯಾವ ಶಾಂಪೂ ಏನು ಯೂಸ್ ಮಾಡಲ್ಲ ಯೂಶಲಿ. ಶೂಟ್ಸ್ ಅಂತ ಬಂದಾಗ ಆ ಮೇಕಪ್ ಅಂತ ಇದ್ದೇ ಇರುತ್ತೆ. ಲೈಕ್ ನಾವು ಯೂಶಲಿ ದಿನನಿತ್ಯ ಈ ಲೆಮನ್ ಆಮೇಲೆ ಮೇಕಪ್ ಹಾಕೋಕ್ಕಿಂತ ಮುಂಚೆನೆ ಮೇಕಪ್ನ ರಿಮೂವ್ ಮಾಡೋಕ್ಕೂ ಅಷ್ಟೇ ಯಾವುದೇ ಆರ್ಟಿಫಿಷಿಯಲ್ ಯೂಸ್ ಮಾಡಲ್ಲ. ಗಾಯಕಿ ಆಗಿದ್ದಾಯ್ತು, ಈಗ ನಿರೂಪಕಿ ಆಗಿದ್ದಾಯ್ತು, ಮುಂದಿನ ದಿನಗಳಲ್ಲಿ ನಟಿ ಆಗಬೇಕು ಅನ್ನೋ ಒಂದು ಆಸೆ ಇರೋದ್ರಿಂದ ನಿಮ್ಮ ಒಂದು ಹೇರ್ ಕೇರ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆನ್ ಸ್ಕ್ರೀನ್ ನಾವು ಹೆಂಗ್ ಕಾಣಿಸ್ಕೋಬೇಕು ಅನ್ನೋದು ತುಂಬಾ ಒಂದಷ್ಟು ಜನ ಈಗ ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ತುಂಬಾ ಅಬ್ಸರ್ವ್ ಮಾಡ್ತಿರ್ತಾರೆ. ನಿಮ್ಮ ಸ್ಕಿನ್ ಕೇರ್ ಹೆಂಗಿರುತ್ತೆ, ನಿಮ್ಮ ಸ್ಕಿನ್ ರೂಟೀನ್ ಏನೆಲ್ಲ ಇದೆ ಅಂತ? ನಾನು ಆ್ಯಕ್ಚುಲಿ ತುಂಬ ಸಿಂಪಲ್. ಲೈಕ್ ತುಂಬ ಕಾಸ್ಮೆಟಿಕ್ಸ್ ಅಂದರೆ ಆರ್ಟಿಫಿಷಿಯಲ್ ಆಗಿ ತುಂಬ ಹೋಗೋದು ತುಂಬ ಕಮ್ಮಿ. ನಾನು ಬೆಳೆದಿರೋದು ಅದರ ಮಲೆನಾಡು ಮಂಗಳೂರು ಕಡೆ ನಿಮ್ಗೆ ಗೊತ್ತಿರ್ಬೋದು, ಫುಲ್ ನಮ್ಮ ಮನೆ ಸುತ್ತಮುತ್ತ ಪೂರ್ತಿ ತೋಟನೇ. ಸೊ ನಮ್ಮ ಹಿತ್ತಲದಲ್ಲಿ ಏನು ಸಿಗುತ್ತೆ ಇದರಲ್ಲೇ ನಾವು ಸ್ಕಿನ್ ಕೇರ್ ಮಾಡ್ಕೊಳ್ಳೋದು. ನಾನು ಚಿಕ್ಕಂದಿಂದಲೂ ಅದೇ ಅಭ್ಯಾಸ. ಆರ್ಟಿಫಿಷಿಯಲ್ ಆಗಿ ತುಂಬ ಮಾಡೋದು ಕಮ್ಮಿ. ಅಂದರೆ ಈಗ ಮುಖಕ್ಕೆ ಮುಲ್ತಾನ್ ಮಿಟ್ಟಿ ಆಗಿರ್ಬೋದು, ಅಥವಾ ಈಗ ಕಲೆ ಎಲ್ಲ ಹೋಗೋಕ್ಕೆ ಜಾಯಿಕಾಯಿ ಯೂಸ್ ಮಾಡ್ತೀನಿ. ನಾನು ರೀಸೆಂಟಾಗಿ ಚಿಕನ್ ಪಾಕ್ಸ್ ಬಂದಿತ್ತು ನನಗೆ. ಆವಾಗ ಆ್ಯಕ್ಚುಲಿ ಅದು ಕಲೆ ಹೋಗೋಕ್ಕೆ ತುಂಬ ಟೈಮ್ ಹಿಡಿಯುತ್ತಲ್ವ. ಅದೇ ಟೈಮ್ಗೆ ನನಗೆ ಸುವರ್ಣ ಸಂಕಲ್ಪನೂ ಬಂತು, ಏನು ಮಾಡೋದಪ್ಪ ಮುಖ ಪೂರ್ತಿ ಕಲೆ ಇದೆ, ಏನು ಮಾಡೋದು ಅಂತ. ಆವಾಗ ನಾನು ಯೂಸ್ ಮಾಡಿದ್ದು ಆ್ಯಕ್ಚುಲಿ ಜಾಯಿಕಾಯಿ ಪೌಡರ್ ಮತ್ತು ಏನು ಮುಲ್ತಾನ್ ಮಿಟ್ಟಿ, ಇದನ್ನು ಮುಖಕ್ಕೆ ಹಾಕ್ಕೊಳ್ತಾ ಇದ್ದೆ. ಆ್ಯಂಡ್ ಕಹಿ ಬೇವಿನ ಲೇಪನ, ಅದು ಎಲ್ಲರಿಗೂ ಗೊತ್ತೇ ಇದೆ. ಇದಾದಮೇಲೆ ಪ್ರತಿನಿತ್ಯ ಅಂದರೆ ನಾವು ಮುಖ ಅಥವಾ ಸ್ಕಿನ್ ಚೆನ್ನಾಗಿರ್ಬೇಕಂದ್ರೆ ನಾವು ತಗೊಳ್ಳೋ ಆಹಾರನೂ ಚೆನ್ನಾಗಿರಬೇಕು. ಗಟ್ ಹೆಲ್ತ್ ಏನು ಹೇಳ್ತಾರೆ ಅದನ್ನು ಚೆನ್ನಾಗಿರ್ಬೇಕು. ಆದ ಕಾರಣ ಬೆಳಗ್ಗೆ ಎದ್ದ ತಕ್ಷಣ ನಾನು ವಿಟಮಿನ್ ಸಿ ಅನ್ನೋದು ನಮ್ಗೆ ತುಂಬ ಇಂಪಾರ್ಟೆಂಟ್ ಅಲ್ವಾ. ಸೊ ಆದ ಕಾರಣ ಲೆಮನ್, ಆಮೇಲೆ ಆಮ್ಲ, ಆಮೇಲೆ ಚಿಯಾ ಸೀಡ್ಸ್ ಮತ್ತು ಫ್ಲಾಕ್ಸ್ ಸೀಡ್ಸ್ ಎಲ್ಲ ಸೇರಿಸ್ಬಿಟ್ಟು ಬಿಸಿ ನೀರಿಗೆ ಹಾಕೊಂಡು ಫಸ್ಟ್ ಕುಡಿಯೋದು, ಅದನ್ನು ಒಂಥರ ಡಿಟಾಕ್ಸ್ ವಾಟರ್ ಥರ. ಅದಾದಮೇಲೆ ನಟ್ಸ್ ಆ ಥರ ತಿಂತೀನಿ. ಮತ್ತು ಮಧ್ಯಾಹ್ನ ನಾರ್ಮಲ್ ಫುಡ್ ಈ ಥರ ಮಾಡ್ತೀನಿ. ಹೇರ್ ಕೇರ್ ಅಂತ ಬಂದ ತಕ್ಷಣ ನಾನು ಎಷ್ಟೋ ವರ್ಷಗಳಿಂದ ಯೂಸ್ ಮಾಡೋದು ಬರೀ ಸೀಗೆ ಹುಡಿಯನ್ನೇ ಯೂಸ್ ಮಾಡೋದು ನಾನು. ಆರ್ಟಿಫಿಷಿಯಲ್ ಆಗಿ ಯಾವ ಶಾಂಪೂ ಏನು ಯೂಸ್ ಮಾಡಲ್ಲ ಯೂಶಲಿ. ನನ್ನ ಹೇರು ಅಷ್ಟೇ, ಅಂದರೆ ದಿನ ಆಮ್ಲ ಮತ್ತು ಈ ವಿಟಮಿನ್ ಸಿ ತಿನ್ನೋದ್ರಿಂದ ನೆಲ್ಲಿಕಾಯಿ ನಮಗೆ ತುಂಬ ಹೇರ್ಗೆ ಉಪಯೋಗ ಇದೆ. ಆದ ಕಾರಣ ಎಷ್ಟೋ ವರ್ಷಗಳಿಂದ ನಾನು ಯೂಸ್ ಮಾಡೋದು ಸೀಗೆಕಾಯಿ. ಒಂದು ದಿನ ಮನೇಲಿ ಸೀಗೆಕಾಯಿ ಇಲ್ಲ ಅಂತಂದರೆ, ಅಥವಾ ಸೀಗೆಕಾಯಿ ಹುಡಿ ಇಲ್ಲ ಅಂತಂದರೆ, ನಾನು ಊರಲ್ಲಿದ್ದರೆ ನಾನು ಯೂಸ್ ಮಾಡೋದು ದಾಸವಾಳದ ಎಲೆನ ಗ್ರೈಂಡ್ ಮಾಡಿಬಿಟ್ಟು ತಲೆಗೆ ಹಾಕ್ಕೊಂಡು ಅದನ್ನೇ ಒಂದು ಪ್ಯಾಕ್ ಥರ ಹಾಕ್ಕೊಂಡು ಇದನ್ನು ನಾನು ಯೂಸ್ ಮಾಡೋದು ಹೇರ್ಗೆ. ಇಷ್ಟೇ ಮಾಡೋದು ನಾನು ಆ್ಯಕ್ಚುಲಿ, ತುಂಬ ಸಿಂಪಲ್. ಅದು ಬಿಟ್ಟರೆ ಬೇರೆ ಇನ್ನೇನಾದರೂ ಮುಖಕ್ಕೆ ಯೂಸ್ ಆಗೋವಂಥದ್ದಿದ್ರೆ ಅದನ್ನು ಯೂಸ್ ಮಾಡ್ತೀವಿ. ಬಟ್ ವೆರಿ ನ್ಯಾಚುರಲ್, ಲೈಕ್ ಏನು ಆರ್ಟಿಫಿಷಿಯಲ್ ಆಗಿ ಯೂಸ್ ಮಾಡೋದು ತುಂಬ ಕಮ್ಮಿ. ಈಗ ನೀವು ಉಪಯೋಗಿಸುವಂತಹ ಪ್ರಾಡಕ್ಟ್ಗಳ ಬಗ್ಗೆ ಹೇಳಿದ್ವಿ, ಹೋಮ್ ರೆಮಿಡೀಸ್ ಎಲ್ಲ ನ್ಯಾಚುರಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಶೂಟ್ಸ್ ಅಂತ ಬಂದಾಗ ಆ ಮೇಕಪ್ ಅಂತ ಇದ್ದೇ ಇರುತ್ತೆ. ಒಂದೇ ದಿನ ನಾವು ಒಂದಷ್ಟು ಎಪಿಸೋಡ್ಗಳನ್ನು ಶೂಟ್ ಮಾಡಬೇಕಾಗಿರೋದ್ರಿಂದ ಒಂದಷ್ಟು ಗಂಟೆಗಟ್ಟಲೆ ಮೇಕಪ್ ಅನ್ನ ಕ್ಯಾರಿ ಮಾಡ್ತಿರ್ತೀರಾ. ಸೊ ಬಿಫೋರ್ ಮೇಕಪ್ ಏನೆಲ್ಲ ಪ್ರಿಕಾಷನ್ಸ್ ತಗೊಂತೀರಾ, ಯಾವ ಮೆಥಡ್ಸ್ ಅಲ್ಲಿ ಯೂಸ್ ಮಾಡ್ಕೊತೀರಾ, ಆಫ್ಟರ್ ಮೇಕಪ್ ಯಾವ ರೀತಿ ಪ್ರಿಕಾಷನ್ಸ್ ಅನ್ನ ತಗೊಂತೀರಾ ಅಂತ? ಪ್ರಿಕಾಷನ್ಸ್ ಏನೂ ಅಲ್ಲ, ನಾರ್ಮಲ್ ಆಗಿ ವಿಟಮಿನ್ ಸಿ ಸಿರಮ್ಸ್ ಬರುತ್ತೆ, ಅದನ್ನು ಮಾತ್ರ ಯೂಸ್ ಮಾಡೋದು. ಲೈಕ್ ನಾವು ಯೂಶ್ವಲಿ ದಿನನಿತ್ಯ ಈ ಲೆಮನ್, ಆಮೇಲೆ ಮೇಕಪ್ ಹಾಕೋಕ್ಕಿಂತ ಮುಂಚೆನೇ ಲೆಮನ್ ಏನು ಕುಡ್ದಿರ್ತೀನಿ ಅದರದ್ದು ಉಳಿದಿರುತ್ತಲ್ಲ ಈ ಟೊಪ್ಪೆ ಏನು ಹೇಳ್ತಾರೆ, ಅದನ್ನು ಮುಖಕ್ಕೆ ಸ್ಕ್ರಬ್ ಮಾಡ್ಕೊಳ್ತೀನಿ. ಆವಾಗ ಮುಖ ಆ್ಯಕ್ಚುಲಿ ನೈಸ್ ಆಗುತ್ತೆ. ಆ್ಯಂಡ್ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಇದರಲ್ಲಿ ಸ್ಕ್ರಬ್ ಮಾಡ್ಕೊಳ್ತೀನಿ. ಇದು ಆ್ಯಕ್ಚುಲಿ ತುಂಬ ಯೂಸ್ಫುಲ್ ಆಗುತ್ತೆ. ಮೇಕಪ್ ಆಗಿದ ಮೇಲೆ ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್. ಮೇಕಪ್ ಮಾಡೋಕ್ಕಿಂತ ಮುಂಚೆ ಲೈಕ್ ಮೇಕಪ್ ಮಾಡ್ಕೊಳ್ತೀವಿ, ಚೆನ್ನಾಗಿ ಕಾಣಿಸ್ತೀವಿ ಎಲ್ಲ ಓಕೆ. ಮೇಕಪ್ ಆದಮೇಲೆ ಅದನ್ನು ಹೇಗೆ ರಿಮೂವ್ ಮಾಡ್ತೀವಿ ಇದು ತುಂಬ ಇಂಪಾರ್ಟೆಂಟ್. ನಾನು ಮೇಕಪ್ನ ರಿಮೂವ್ ಮಾಡೋಕ್ಕೂ ಅಷ್ಟೇ ಯಾವುದೇ ಆರ್ಟಿಫಿಷಿಯಲ್ ಯೂಸ್ ಮಾಡಲ್ಲ. ತೆಂಗಿನ ಎಣ್ಣೆನಲ್ಲೇ ನಾನು ಮೇಕಪ್ ರಿಮೂವ್ ಮಾಡೋದು. ಆ್ಯಂಡ್ ಬೇಬಿ ಲೈಕ್ ಇದು ಏನು ನಾವು ವೈಪ್ ಮಾಡ್ತೀವಲ್ಲ, ವೈಪ್ಸ್ ಇದೆಯಲ್ಲ ಅದು ಅಷ್ಟೇ. ತುಂಬ ಲೈಕ್ ಜಾಸ್ತಿ ಆರ್ಟಿಫಿಷಿಯಲ್ ಆಗಿರೋವಂಥದ್ದು ಹಾಕಿರೋದೆಲ್ಲ ನನ್ನ ಮುಖಕ್ಕೆ ಬಳಸಲ್ಲ. ತೆಂಗಿನ ಎಣ್ಣೆಯಲ್ಲಿ ಮುಖನ ಒರೆಸ್ಕೊಳ್ತೀನಿ. ಅದಾದಮೇಲೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಇದರಲ್ಲಿ ಸ್ಕ್ರಬ್ ಮಾಡ್ಕೊಂಡು ಅದಾದಮೇಲೆ ಏನಾದರೂ ಸಿರಮ್ಸ್ ಇದ್ದರೆ ಯೂಸ್ ಮಾಡ್ತೀನಿ.
ಮಾಡ್ತೀನಿ. ಹಾಗೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.